सर्वेभ्यः मम नमस्कारः। सुप्रभातम्। अद्य रघुवंशमहाकाव्ये पञ्चमे सर्गे षोडशं श्लोकं पश्यामः। स्थाने भवानेकनराधिपः सन्नकिञ्चनत्वं मखजं व्यनक्ति पर्यायपीतस्य सुरैर्हिमांशोः कलाक्षयः श्लाघ्यतरो हि वृद्धेः। इदानीं प्रतिपदार्थं पश्यामः। स्थाने युक्तं भवान् एकनराधिपः त्वं सार्वभौमः सन् भूत्वा अकिञ्चनत्वं निर्धनत्वं मखजं मखजन्यं व्यनक्ति प्रकटयति पर्यायपीतस्य पर्यायेण क्रमेण पीतस्य सुरैः देवैः हिमांशोः चन्द्रस्य कलाक्षयः गात्रे क्षीणता श्लाघ्यतरः हि उत्तमा एव वृद्धेः गात्रवृद्धेः। इदानीम् अन्वयं पश्यामः। भवान् एकनराधिपः सन् मखजम् अकिञ्चनत्वं व्यनक्ति स्थाने सुरैः पर्यायपीतस्य हिमांशोः कलाक्षयः वृद्धेः श्लाघ्यतरः हि। इदानीं तात्पर्यं पश्यामः। रघोः कुशलप्रश्नानि श्रुत्वा कौत्सः इदानीम् उत्तरं दातुम् आरब्धवान्। सर्वत्र कुशलं वर्तते, भवान् यदा नातः अस्ति तदा कथम् अशुभं भवति प्रजानाम् इति उक्त्वा पूज्येषु भक्तिः कुलोचिता, परन्तु अस्मिन् विषये भवान् सर्वान् पूर्वजान् अतिरिच्यसि इति उक्तवान्। भवान् सर्वस्वं दानरूपेण दत्त्वा इदानीं शरीरमात्रेण स्थितोऽस्ति। भवान् सार्वभौमः भूत्वा यज्ञजन्यम् अकिञ्चनत्वम् इत्युक्ते निर्धनत्वं प्रकटयति। तीर्थप्रतिपादितवृद्धिः श्लाघ्यं युक्तम् एव। कृष्णपक्षसमये चन्द्रस्य कलाक्षयः भवति। देवाः क्रमेण कान्तिं पिबन्ति कारणेन कलाक्षयः भवति। अतः हिमांशोः कलाक्षयः एव श्लाघ्यतरः कलावृद्धेः परतया इति रघोः दानगुणं श्लाघ्यति। सर्वेभ्यः पुनः मम नमस्काराः। ಶುಭದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 16ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ರಘುವು ಕೌತ್ಸನಿಗೆ ಕುಶಲ ಪ್ರಶ್ನೆಗಳನ್ನು ಕೇಳಿದ. ಇದನ್ನು ಕೇಳಿಸಿಕೊಂಡಂತಹ ಕೌತ್ಸನು ಈಗ ರಘುವಿಗೆ ಉತ್ತರವನ್ನು ಕೊಡಲು ಪ್ರಾರಂಭ ಮಾಡಿದ್ದಾನೆ. ಮೊದಲಿಗೆ ಹೇಳ್ತಾ ಇದ್ದಾನೆ, ಸರ್ವತ್ರ ಕುಶಲಂ ವರ್ತತೆ ಅಂತಂದರೆ ಎಲ್ಲ ಕಡೆಯೂ ರಾಜ್ಯದಲ್ಲಿ ಜನರು ಕುಶಲಿಗಳಾಗಿದ್ದಾರೆ. ನೀನು ರಾಜನಾಗಿರುವಾಗ ಪ್ರಜೆಗಳಿಗೆ ಅಶುಭವು ಹೇಗೆ ಆಗುತ್ತದೆ ಅಂತ ಹೇಳ್ದ. ನಂತರ ಹೇಳ್ತಾ ಇದ್ದಾನೆ, ಪೂಜ್ಯೇಷು ಭಕ್ತಿ ಕುಲೋಚಿತ ಅಂತಂದರೆ ಪೂಜ್ಯರಲ್ಲಿ ಭಕ್ತಿ ತೋರಿಸುವುದು ಕುಲೋಚಿತ ಅಂತಂದರೆ ನಿನ್ನ ಕುಲಕ್ಕೆ ಸರಿಯಾಗೇ ಇದೆ. ನಿನ್ನ ಕುಲದಲ್ಲಿ ಎಲ್ಲರೂ ಇದೇ ಥರ ಮಾಡ್ತಾಯಿದ್ರು. ಆದರೆ ಈ ವಿಷಯದಲ್ಲಿ ನೀನು ಎಲ್ಲರನ್ನೂ ಮೀರಿಬಿಟ್ಟಿದ್ದೀಯಾ ಅಂತಂದರೆ ಎಲ್ಲರಿಗಿಂತ ಹೆಚ್ಚು ಪೂಜ್ಯರಲ್ಲಿ ಭಕ್ತಿಯನ್ನು ನೀನು ತೋರಿಸ್ತಾ ಇದ್ದೀಯಾ. ನೀನು ವಿಶ್ವಜಿತ್ ಯಜ್ಞದ ಸಮಯದಲ್ಲಿ ಎಲ್ಲವನ್ನೂ ದಾನ ಮಾಡಿಬಿಟ್ಟಿದ್ದೀಯಾ. ದಾನ ಮಾಡಿ ಶರೀರ ಮಾತ್ರೇಣ ಸ್ಥಿತೋಸ್ತಿ ಅಂತಂದರೆ ನಿನ್ನ ಹತ್ರ ಬರೀ ಶರೀರ ಮಾತ್ರ ಇದೆ. ಶರೀರ ಬಿಟ್ಟು ಬೇರೆ ಇನ್ನು ಏನು ನಗನಾಣ್ಯಗಳು, ಆಭರಣಗಳು, ವಜ್ರವೈಡೂರ್ಯಗಳು ಮತ್ತು ಚಿನ್ನ ಬೆಳ್ಳಿಯ ಪಾತ್ರೆಗಳು ಮುಂತಾಗಿ ಒಂದೂ ಇಲ್ಲ. ಎಲ್ಲದನ್ನು ನೀನು ಕೊಟ್ಬಿಟ್ಟಿದ್ದೀಯಾ. ಯಜ್ಞಜನ್ಯವಾದಂತಹ ಅಕಿಂಚನತ್ವಂ ಅಂತಂದರೆ ನಿರ್ಧನತ್ವವನ್ನು ನೀನು ತೋರಿಸ್ತಾ ಇದ್ದೀಯಾ. ತೀರ್ಥ ಪ್ರತಿಪಾದಿತ ವೃದ್ಧಿ ಅಂತಂದರೆ ಸತ್ಪಾತ್ರರಿಗೆ ದಾನ ಮಾಡಿರುವ ಸಂಪತ್ತು, ಆ ಸಂಪತ್ತು ಹೋಗಿರೋದ್ರಿಂದ ಬಂದಿರುವಂತಹ ನಿರ್ಧನತ್ವ ಇದು ಬಹಳ ಶ್ಲಾಘ್ಯತರವಾಗಿದೆ ಅಂತಂದರೆ ಶ್ಲಾಘ್ಯವಾಗಿದೆ ಅಂತಂದರೆ ಇದನ್ನು ಹೊಗಳಲೇಬೇಕು ಅಂಥ ವಿಷಯ ಇದು. ದಾನ ಮಾಡಿ ದಾನ ಕಾರಣದಿಂದ ನಿರ್ಧನತ್ವವು ಬಂದಿರುವುದು. ಈಗ ಒಂದು ಉದಾಹರಣೆಯನ್ನು ಅವನು ಕೊಡ್ತಾ ಇದ್ದಾನೆ. ಕೃಷ್ಣ ಪಕ್ಷದ ಸಮಯದಲ್ಲಿ ಅಂತಂದರೆ ಹುಣ್ಣಿಮೆ ಆದಮೇಲೆ ಬರೋದು ಕೃಷ್ಣ ಪಕ್ಷ. ಹುಣ್ಣಿಮೆ ಆದಮೇಲೆ ಚಂದ್ರನ ಗಾತ್ರವು ಸಣ್ಣದಾಗ್ತಾ ಹೋಗುತ್ತೆ. ಯಾಕೆ ಸಣ್ಣದಾಗತ್ತೆ ಅಂತಂದರೆ ದೇವತೆಗಳು ಕ್ರಮವಾಗಿ ಚಂದ್ರನ ಕಾಂತಿಯನ್ನು, ಹುಣ್ಣಿಮೆಯ ಚಂದ್ರನ ಕಾಂತಿಯನ್ನು ಕುಡಿತಾರಂತೆ. ಹಾಗೆ ಕುಡಿಯೋದ್ರಿಂದ ಅವನ ಗಾತ್ರ ಕ್ಷೀಣವಾಗ್ತಾ ಹೋಗುತ್ತೆ, ಕಾಂತಿನೂ ಕಡಿಮೆ ಆಗ್ತಾ ಹೋಗುತ್ತೆ.
ಮತ್ತು ಶುಕ್ಲ ಪಕ್ಷದಲ್ಲಿ ಅವನು ಅಂದರೆ ಅಮಾವಾಸ್ಯೆಯ ನಂತರ ಬರುವಂತಹ ಶುಕ್ಲ ಪಕ್ಷದಲ್ಲಿ ಗಾತ್ರವನ್ನು ವೃದ್ಧಿಸ್ಕೊಂಡು ಹೋಗ್ತಾನೆ. ಆದರೆ ಕಾಳಿದಾಸ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಕಲಾಕ್ಷಯನೇ ಶ್ಲಾಘ್ಯತರ ಕಲಾ ವೃದ್ಧಿಗಿಂತ ಅಂತಂದರೆ ಅಂದರೆ ಕೃಷ್ಣ ಪಕ್ಷದ ಚಂದ್ರನು ಶ್ಲಾಘ್ಯನಾಗಿದ್ದಾನೆ. ಯಾಕೆ ಅಂತಂದರೆ ದೇವತೆಗಳಿಗೆ ಅವನು ತನ್ನ ಕಾಂತಿಯನ್ನು ಕುಡಿಯಲು ಕೊಡ್ತಾ ಇದ್ದಾನೆ. ಆದ್ದರಿಂದ ಕಲಾಕ್ಷಯವೂ ಉಂಟಾಗ್ತಾ ಇದೆ. ಕಲಾ ವೃದ್ಧಿಗಿಂತ ಕಲಾಕ್ಷಯವೇ ಮೇಲು ಅಂತ ಹೇಳ್ತಾ ಇದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಃ. ಶುಭ ದಿನಂ.